ಗ್ಯಾಸ್ ಕೊರತೆ ಏನು ಸೃಷ್ಟಿಯಾಗಿದೆ, ಇದು ಯಾವತ್ತು ಸರಿ ಹೋಗುತ್ತೆ? ಈ ಕೊರತೆ ರಾಜ್ಯದಲ್ಲಿ ಕಾಣೋದಕ್ಕೆ ಕಾರಣ ಏನು? ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಈಗ ಬಿಜೆಪಿ ಪಕ್ಷದ ವಕ್ತಾರರು, ಹಿರಿಯ ನಾಯಕರು ಅಶೋಕ್ ಗೌಡ್ರು ಲೈವ್ಗೆ ಜಾಯಿನ್ ಆಗಿದ್ದಾರೆ. ನಮಸ್ತೆ ಅಶೋಕ್ ಗೌಡ್ರೆ. ನಮಸ್ಕಾರ. ಅಶೋಕ್ ಗೌಡ್ರೆ, ಈಗ ರಾಜ್ಯದಲ್ಲಿ ಗ್ಯಾಸ್, ಅದು ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಆಗೋದಕ್ಕೆ ಏನ್ ಕಾರಣ ಮತ್ತು ಈ ಕೊರತೆ ಯಾವಾಗ ನಿವಾರಣೆ ಆಗುತ್ತೆ? ಇದಕ್ಕೆ ಪ್ರಮುಖವಾಗಿ 3 ರೀಸನ್ಸ್ ಇದೆ. ಒಂದ್ ರೀಸನ್ ಏನು ಅಂತ ಹೇಳಿದ್ರೆ, ಏನು CNG ಗ್ಯಾಸ್ ಸಪ್ಲೈ ಏನಿದೆ ಅದು ಕೊತಾರಿಂದ ನಮ್ಮ ಭಾರತಕ್ಕೆ 92% CNG ಸಪ್ಲೈ ಆಗ್ತದೆ. ಅದ್ರ ಜೊತೆಗೆ ಕೊತಾರ್ ಏನಿದೆ 32% ಆಫ್ ಸಪ್ಲೈಸ್ ನ ಇಡೀ ಜಗತ್ತು ಕೊಡ್ತಾ ಇದೆ. ಈ ಇರಾನ್ ಏನಿದೆ ಅದು ಹೋಗಿ ಕೊತಾರ್ನ ಡೆಪೋ ಅಂದ್ರೆ ಏನ್ ಸ್ಟಾಕ್ಸ್ ಇದೆ ಅದ್ರ ಮೇಲೆ ಬೊಂಬಾರ್ಡ್ ಮಾಡ್ತಿರೋದ್ರಿಂದ ಅವ್ರ ಪ್ರೊಡಕ್ಷನ್ ನ ಕಟ್ ಡೌನ್ ಫ್ರಮ್ 100 to 30%. ಒಂದು. ಎರಡನೇದು ಏನಾಗಿದೆ, ಆ ಸ್ಟ್ರೈಟ್ ಆಫ್ ಹಮಾಸ್ ಏನಿತ್ತು, ಆ ಹಮಾಸ್ ಲೈನ್ ನ ನಿನ್ನೆ ಮೋದಿ ಅವರು ರಿಕ್ವೆಸ್ಟ್ ಮಾಡಿದ್ರೆ ಬಿಡ್ತೀವಿ ಅಂತ ಹೇಳಿದ್ರು. ಈಗ ಟ್ವೀಟ್ ಮೂಲಕ ತಿಳಿಸ್ತಾ ಇದಾರೆ, ನಾವು ಅದಕ್ಕಿನ್ನು ಒಪ್ಪಿಲ್ಲ, ನಾವು ಒಪ್ಪುವ ಸಂದರ್ಭಗಳು ಇದೆ ಅಂತ ಅಂದ್ಬಿಟ್ಟು ಆ ಟ್ವೀಟ್ ಅಲ್ಲಿ ಈಗ ತಾನೇ ಸಂಜೆ ಒಂದು ತತ್ಸುಮಾರು 6:30-7 ಗಂಟೆಲಿ ನಾನು ನೋಡಿದೆ. ಮೂರನೇದು, ಕೃತಕ ಅಭಾವ. ಈ ಕೆಲವು ಸರ್ಕಾರಗಳು ಪ್ರೇರೇಪಿತವಾಗಿ ಅಭಾವ ಉಂಟಾಗಿರ್ತಕ್ಕಂಥದ್ದು ಸಹ ಸತ್ಯ. ಯಾಕೆ ಅಂತಂದ್ರೆ, ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಾವು 42 ಸಿಲಿಂಡರ್ಗಳನ್ನ ಕೆಲವರು ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಿರ್ತಕ್ಕಂಥದ್ದು ಸಹ ನೋಡಿದ್ದೇವೆ. ಅಂದ್ರೆ ಒಂದು ರಾಜತಾಂತ್ರಿಕವಾದಂತಹ ವಿಚಾರಕ್ಕೆ ರಾಜತಾಂತ್ರಿಕವಾದಂತಹ ಸೊಲ್ಯೂಷನ್ ಅನ್ನ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಹೊರಟಾಗ ಕೆಲವು ಕಿಡಿಗೇಡಿಗಳು ಅಥವಾ ಕೆಲವರು ಕಿಡಿಗೇಡಿಗಳ ಹಿಂದೆ ಇರತಕ್ಕಂತಹ ಜನ ಏನಿದ್ದಾರೆ, ಇದು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು ಬೇಸರದ ಸಂಗತಿ. ಹೌದು, ಸಂದರ್ಭ ಹೆಂಗಿದೆ ಅಂತ ಹೇಳಿದ್ರೆ ಅತ್ಯಂತ ಸೂಕ್ಷ್ಮವಾದ ಸಂದರ್ಭ. 91-92 ನಲ್ಲಿ ಯಾವ ರೀತಿ ಇರಾಕ್ ಕುವೈಟ್ ಮೇಲೆ ವಾರ್ ಆದ್ಮೇಲೆ ಅಮೆರಿಕ ಏನ್ ಇರಾಕ್ ನ ಅಟ್ಯಾಕ್ ಮಾಡಿತ್ತು, ಆ ಸಂದರ್ಭದಲ್ಲೂ ಈ ಸನ್ನಿವೇಶಗಳು ಬಂದಿತ್ತು. ಈಗಲೂ ಸಹ ಈ ಸನ್ನಿವೇಶ ಬಂದಿದೆ. ಆದ್ರೆ ಈ ಸನ್ನಿವೇಶನ ಯಾವ ರೀತಿ ಮೋದಿ ಸರ್ಕಾರ ಟ್ಯಾಕಲ್ ಮಾಡಿದೆ ಅಂತ ಹೇಳಿದ್ರೆ, ಈಗ ಮಾರ್ಚ್ 1ನೇ ತಾರೀಕು, ಮಾರ್ಚ್ 2ನೇ ತಾರೀಕೇನೆ ರಷ್ಯಾ ಮತ್ತು ಕೆನಡಾ ಜೊತೆ ಮಾತಾಡಿ, ಎಲ್ಲಿಂದ CNG ಸಪ್ಲೈಸ್ ಬರ್ತದೆ ಆ ದೇಶಗಳಿಂದ ಮಾತಾಡಿ ಅವ್ರ ಸರ್, ಈಗ ನನಗೆ ಕೇಳ್ತಾ ಇರೋದು ಅಶೋಕ್ ಗೌಡ್ರೆ, ಆನ್ ಗ್ರೌಂಡ್ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ? ಒಂದು ಡೇಟ್ ಕೊಡಿ, ಒಂದು ಡೆಡ್ ಲೈನ್ ಕೊಡಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. 2 days, 3 days, 4 days, 5 days, 10 days, ಎಷ್ಟು ದಿನ ಈ ಕೊರತೆ ಎಷ್ಟು ದಿನ ಇದೆ? ನಾವು ನೋಡಿರ್ತಕ್ಕಂತಹ ಇದು ಮಾಹಿತಿ ಪ್ರಕಾರ 15 ದಿನಗಳಲ್ಲಿ ಸ್ಟಾಕ್ ಕೆನಡಾ ಅಥವಾ ರಷ್ಯಾ ಇಂದ ಬರ್ತಕ್ಕಂಥದ್ದು ಇದೆ. ಈಗಾಗಲೇ 177 ಬ್ಯಾರಲ್ಸ್ ಆಫ್ ಪೆಟ್ರೋಲಿಯಂ ಭಾರತದ ಸೀಶೋರ್ಗೆ ಬಂದು ತಲುಪ್ತಿದೆ ಇನ್ನೊಂದು 2-3 ದಿವಸಗಳಲ್ಲಿ ಅಂತಕ್ಕಂತಹ ವಿಚಾರ ಒಂದು. ಆ ಎರಡನೇ ವಿಚಾರ ಏನಿದೆ, CNG ಲೋಡ್ ಆಗಿ ಬರ್ಲಿಕ್ಕೆ ಪ್ರಾಬಲಿ ಎಲ್ಲಾ ಸೇರಿಸ್ಕೊಂಡು ಮಾರ್ಚ್ 20ನೇ ತಾರೀಕು ಒಳಗಡೆ ಸರಿ ಹೋಗಬಹುದು ಅಂತಕ್ಕಂತ ಸಂದೇಶಗಳು ಬರ್ತಾ ಇವೆ. ಆದ್ರೆ ಅದು ಇನ್ನೊಂದ್ 2-3 ದಿವಸ ಆ ಕಡೆ ಈ ಕಡೆ ಆಗ್ಬಹುದು. ಅದೇನಾದ್ರು ಸಪ್ಲೈ ಸರಿ ಹೋಯ್ತಂದ್ರೆ ಇರಾಕಿನ ನಾವು ಅಥವಾ ಕೊತಾರ್ನ ಒಂದು ಯಾವುದೇ ರೀತಿಯ ಲಿಂಕ್ ಇಲ್ಲದೆ ಇದ್ರು ಸಹ ನಮ್ಗೆ ಸಪ್ಲೈಸು ವೆನೆನ್ಸುವೆಲಾ ಮತ್ತು ಕೆನಡಾ ಮತ್ತು ಅಮೆರಿಕ ಇಂದ ಬಂದ್ರೆ ಖಂಡಿತವಾಗ್ಲೂ ಸಹ ಯಾವುದೇ ರೀತಿ ಅಭಾವ ಮತ್ತು ಆತಂಕ ಉಂಟಾಗಲ್ಲ. ಸ್ವಲ್ಪ ಕ್ವಿಕ್ ಆಗಿ ಮಾಡಬಹುದಾಗಿತ್ತಲ್ಲ ಅಶೋಕ್ ಗೌಡ್ರೆ, ಯಾಕೆಂದ್ರೆ ಯುದ್ಧ ಇವತ್ತು ಅಚಾನಕ್ ಆಗಿ ಆಗಿದ್ದಲ್ಲ. ಈ ಯುದ್ಧದ ಕಾರ್ಮೋಡ ಕಳೆದ 1 ವರ್ಷದಿಂದಲೂ ಇತ್ತು. ಕಳೆದ ಜೂನ್ನಲ್ಲೂ ಕೂಡ ಯುದ್ಧ ಗೇರಪ್ ಆಗಿತ್ತು ಮತ್ತು ಈ ರೀತಿಯಾದಂಥ ಯುದ್ಧ ಆಗುತ್ತೆ. ತೈಲದ ಕ್ರೈಸಿಸ್ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸುತ್ತೆ ಮತ್ತು ಅದಕ್ಕೆ ಪ್ಯಾರಲಲ್ ಆಗಿ ಪರ್ಯಾಯ ಮಾರ್ಗಗಳ ಬಗ್ಗೆನೂ ಕೂಡ ನಾವು ಕೂಡ ಸ್ಟುಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಸೊ ಇವತ್ತು ಇರಾನ್ ಪ್ರೆಸಿಡೆಂಟ್ ಜೊತೆ ಮಾತಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ಳೋದಾಗಿರ್ಬೋದು, ಇದನ್ನ ಒಂದು ಸ್ವಲ್ಪ ಫಾಸ್ಟನ್ ಮಾಡಿ ತುಂಬ ಪ್ರಿಪೇರ್ಡ್ನೆಸ್ ಇರ್ಬೋದಾಗಿತ್ತು ಅನ್ನೋದು ಈಗ ಕೇಳಿ ಬರ್ತಾ ಇರುವಂತ ಮಾತುಗಳು. ಈಗ ಇದಕ್ಕೆ ತಾವು ಸಜೆಷನ್ ಕರೆಕ್ಟ್ ಆಗಿದೆ. ಏನಂದ್ರೆ ಫೆಬ್ರವರಿ 28ನೇ ತಾರೀಕು ಪ್ರಾರಂಭವಾದಂತ ಯುದ್ಧ ಏನಿದೆ, ಅದ್ ಆಕ್ಚುಲಿ ನಾವ್ ಯಾರು ಅನ್ಕೊಂಡಿರಲ್ಲ ಅಥವಾ ಯಾವ ದೇಶನೂ ಅನ್ಕೊಂಡಿರಲ್ಲ. ಇರಾನ್ ಏಕಾಏಕ ಹೋಗಿ ಎಲ್ಲಾ GCC ಕಂಟ್ರೀಸ್ ಮೇಲೆ ಅಟ್ಯಾಕ್ ಮಾಡ್ತದೆ. ಅದು ಅವ್ರು ಟಾರ್ಗೆಟ್ ಮಾಡಿರೋದು ಏನ ಅಂತ ಹೇಳಿದ್ರೆ, ಫಸ್ಟ್ ಅವ್ರು ಹೇಳಿದ್ದು ಮಿಲಿಟರಿ ಟಾರ್ಗೆಟ್ಸ್ ಮಾಡ್ತೇವೆ, ಅಮೆರಿಕನ್ ಬೇಸ್ ಏನೇನಿದೆ ಅಂತ ಹೇಳಿ. ಆಕ್ಚುಲಿ ಟಾರ್ಗೆಟ್ ಮಾಡ್ತಿರೋದು ಏನಂದ್ರೆ, ನಾನ್ ಬದುಕಿಲ್ಲ ನೀನು ಬದುಕಿರಬಾರದು ಅನ್ನತಕ್ಕಂತ ಏನ್ ನೀತಿನ ಇರಾನ್ ಹೊಂದಿದೆ,
ಅದರಿಂದಾಗಿ ಅವ್ರ ಗ್ಯಾಸ್ ರಿಸರ್ವ್ಸ್ ಅಥವಾ ಅವ್ರ ಪೆಟ್ರೋಲಿಯಂ ರಿಸರ್ವ್ಸ್ ಅಂದ್ರೆ ಸ್ಟಾಕ್ ಯಾರ್ಡ್ಸ್ ಏನಿದೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಿದೆ. ಯಾರೂ ಸಹ ಈ ತರ ಇದೆಲ್ಲ ಒಂದು ಪೂರ್ವ ನಿರ್ಧರಿತವಾಗಿರುತ್ತೆ ಸರ್. ಈಗ ಒಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲ. ಕೌಂಟರ್ ಅಟ್ಯಾಕ್, ಕೌಂಟರ್ ಸ್ಟ್ರಾಟಜಿ ಏನಿರುತ್ತೆ ಅಂತಾನೆ ಅಟ್ಯಾಕ್ ಮಾಡೋದು. ಈಗ ನಾನು ನಿಮ್ಮ ಮನೆಗೆ ಬಾಂಬ್ ಹೋಗಿದ್ರೆ ನೀನ್ ನನಗೆ ಎಲ್ಲೋಗಿತೀಯ ಅನ್ನೋದ್ರ ಬಗ್ಗೆ ನನಗೆ ಅರಿವಿದ್ದೆ ನಾನು ಬಾಂಬ್ ಹೋಗಿಬೇಕು, ಹೌದಲ್ರಿ ಸರ್? ಸತ್ಯವೇ. ಹೀಗಾಗಿ ಆದ್ರೆ ನಾನ್ ಏನಂದ್ರೆ ಮಾತ್ರ ಇರಾನು- ಹೊಡ್ಸ್ಕೊತಿರ್ಬೇಕು, ಅದು ಎಲ್ಲರಿಗೂ ಗೊತ್ತಿತ್ತು. ಬಟ್ ಸರ್ ಈಗ ಜನರಿಗೆ ಬೇಕಾಗಿರೋದು ಈಗ ಕ್ರಮಗಳು, ಎಲ್ಲಿಂದ ತರಿಸ್ಕೊಳ್ತೀವಿ ಅಂತ ನೋಡಿ. 2 ದಿನಕ್ಕೇನೆ ಜನ ತಡ್ಕೊಳ್ಳಲ್ಲ, 2 ದಿನಕ್ಕೇನೆ ತಡ್ಕೊಳ್ಳಲ್ಲ. ಪ್ಯಾನಿಕ್ ಶುರುವಾಗುತ್ತೆ. ಪೂರೈಕೆ ಕಡಿಮೆ ಆಯ್ತು ಅಂತಂದ್ರೆ ಬೇಡಿಕೆ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ನೀವು ಜನನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಶೋಕ್ ಗೌಡ್ರೆ, ಜನನ ಕಂಟ್ರೋಲ್ ಅದಕ್ಕೋಸ್ಕರನೇ ಮಾಡಕ್ ಆಗಲ್ಲ. ಮಾರ್ಚ್ 1ನೇ ತಾರೀಕು 2ನೇ ತಾರೀಕೇನೆ ಭಾರತ ಸರ್ಕಾರ CNG ಸಪ್ಲೈಸ್ ನ ನಾರ್ಮಲೈಸ್ ಮಾಡ್ಲಿಕ್ಕೆ ಕೆನಡಾ ಮತ್ತು ರಷ್ಯಾ ಮತ್ತು ವೆನೆಜುವೆಲಾ ಜೊತೆ ಮಾತಾಡಿ ಈಗಾಗಲೇ ಕೆನಡಾ ಮತ್ತು ರಷ್ಯನ್ CNG ಸಪ್ಲೈಸ್ ಭಾರತಕ್ಕೆ ಪ್ರಾರಂಭ ಆಗಿದೆ. ಅಂದ್ರೆ ಅವ್ರ ಟ್ಯಾಂಕ್ ಕಂಟೈನರ್ ಗಳ ಲೋಡ್ ಆಗಿದೆ ಅಂತಕ್ಕಂಥದ್ದು ಸಹ ಮಾಹಿತಿ ಇದೆ. ಪ್ರಾಬಲಿ ನಮ್ಮ ಪ್ರಕಾರ ಇನ್ನೊಂದು 20ನೇ ತಾರೀಕು ಅಥವಾ 21, 22ನೇ ತಾರೀಕು ಒಳಗಡೆ ಸರಿ ಹೋಗತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ.